ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ವಿದೇಶದಿಂದ ಕರೆ ಬಂದ ತಕ್ಷಣ ಗಾಬರಿಯಾದವನು ಜಾನಕಿಯ ಬಳಿಗೆ ಬಂದು, ಜಾನಕಿ, ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಬಾ ಎಂದನು. ಯಾಕೆ ಮಹಾನ್, ಏನಾಯ್ತು? ಏನಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಬಾ ಹೋಗೋಣ ಎಂದನು. ಬಂದಿರುವುದೇ ತಡವಾಗಿ, ಅಂಥದ್ರಲ್ಲಿ ಮದುಮಕ್ಕಳನ್ನು ಮನೆ ತುಂಬಿಸಿಯಾದರೂ ಹೋಗೋಣ ಎಂದಳು. ಜಾನಕಿ, ಹೇಳುವುದನ್ನು ಅರ್ಥ ಮಾಡ್ಕೊ, ನನಗೆ ಕೆಲಸ ಇದೆ ಎಂದೇನಲ್ಲ, ಎಲ್ಲರಿಗೂ ಏನಾದ್ರೂ ನೀನೇ ಹೇಳಿ ಬೇಗ ಹೊರಡು ಎಂದನು. ವಿಷಯ ಏನು ಎಂದು ತಿಳಿಯದೆ ಅವಳು ಅಲ್ಲಿಂದ ಹೊರಡಲು ತಯಾರಿಲ್ಲ. ಮಹಾನ್, ಹೀಗೆ ಏಕಾಏಕಿ ಹೊರಡು ಎಂದರೆ ಹೇಗೆ? ವಿಷಯ ಏನು ಎಂದಾದ್ರೂ ಹೇಳು ಎಂದಳು ಅದೇ ಅಸಮಾಧಾನದಲ್ಲಿ. ಮೊದಲೇ ಬೇಸರದಲ್ಲಿದ್ದವನು, ಯಾಕೆ ಏನು ಎಂದು ಹೇಳದೆ ಹೋದ್ರೆ ನೀನು ಬರುವುದಿಲ್ವಾ? ಒಮ್ಮೆ ಹೇಳಿದ್ರೆ ನಿನಗೆ ಅರ್ಥವಾಗುವುದಿಲ್ವಾ? ಸರಿ, ನೀನು ಇಲ್ಲಿಯೇ ಇರು, ನಾನು ಹೋಗ್ತೀನಿ ಎಂದು ಮುಂದೆ ಹೋದವನ ಕೈ ಹಿಡಿದಳು ದಾನಿಯ. ಅಣ್ಣ, ಅತ್ತಿಯ ಮೇಲೆ ಯಾಕಿಷ್ಟು ರೇಗಾಡುತ್ತಿದ್ದೀಯ? ಮನೆಯಲ್ಲಿ ಹೇಳ್ತೀನಿ ಬಾ ಎಂದು ಸಮಾಧಾನದಿಂದ ಹೇಳಿದ್ರೆ ಆಯ್ತಲ್ವಾ ಎಂದಳು. ರೆಹಮಾನ್ ಕೂಗಾಡಿದ್ದಕ್ಕೆ ಆಗಲೇ ಜಾನಕಿಯ ಕಣ್ಣುಗಳು ತುಂಬಿದವು. ದಾನಿಯಾ, ಎಲ್ಲರಿಗೂ ಹೇಳಿ ಬರ್ತೀನಿ, ಹೊರಡೋಣ ಎಂದು ದಾನಿಯಾಳಿಗೆ ಹೇಳಿದವಳು ಅಲ್ಲಿಂದ ಹೊರಟು ಎಲ್ಲರ ಬಳಿಯೂ ರೆಹಮಾನನಿಗೆ ಎಮರ್ಜೆನ್ಸಿ ಕೆಲಸ ಇದೆ ಎಂದು ಹೇಳಿ ಮೊದಲೇ ರೆಹಮಾನ್ ಮತ್ತು ದಾನಿಯಾ ಇದ್ದ ಕಾರಿನ ಬಳಿ ಬಂದಿದ್ದಳು. ಜಾನಕಿಯ ಹಿಂದೆ ಬಂದ ವಿಕ್ರಮ್ ಜಾನಕಿಗೆ ಕಾರಿನ ಬಾಗಿಲು ತೆಗೆದು ಅವಳನ್ನು ಕೂರಿಸಿ ಮತ್ತೆ ಕಾರಿನ ಬಾಗಿಲು ಹಾಕಿದವನು ಕಣ್ಣಿನಲ್ಲಿಯೇ ದಾನಿಯಾಳಿಗೆ ಹೋಗಿ ಬಾ ಎಂದು ಸನ್ನೆ ಮಾಡಿದನು. ಕಾರಿನಲ್ಲಿ ಮೂವರ ಪಯಣ ಮನೆಯವರೆಗೂ ಮೌನದಲ್ಲಿಯೇ ಸಾಗಿತು. ಮನೆಯ ಮುಂದೆ ಕಾರು ನಿಲ್ಲಿಸಿದವನು ದಾನಿಯಾ ಜಾನಕಿ ಕಾರಿನಿಂದ ಇಳಿಯುವ ಮೊದಲೇ ಇವನೇ ಮೊದಲಾಗಿ ಇಳಿದು ಡ್ಯಾಡ್ ಎಂದು ಕೂಗುತ್ತಲೇ ಒಳ ಬಂದಿದ್ದನು. ಇದೇನು ಮಹಾನ್, ಇಷ್ಟು ಬೇಗ ಮದುವೆಯಿಂದ ಬಂದಿದ್ದೀರಾ ಎಂದು ಆಶ್ಚರ್ಯದಲ್ಲಿ ಕೇಳಿದರು ಫಾತಿಮಾ ಅವರು. ಮಾಮ್, ಎಲ್ಲ ಹೇಳ್ತೀನಿ, ಡ್ಯಾಡ್ ಬರ್ಲಿ ಇರಿ ಎಂದನು. ಅಷ್ಟರಲ್ಲಿ ಮಗನ ಕೂಗು ಕೇಳಿ ಕೋಣೆಯಿಂದ ನಿಧಾನವಾಗಿ ಹೆಜ್ಜೆ ಇಡುತ್ತಾ ನಡುಮನೆಗೆ ಬಂದವರು, ಯಾಕೆ ಮಹಾನ್, ಏನಾಯ್ತು ಹಾಗೆ ಕೂಗಿಕೊಂಡು ಬರುತ್ತಿದೀಯಾ ಎಂದರು. ಅಷ್ಟರಲ್ಲಿ ದಾನಿಯಾ ಹಾಗೂ ಜಾನಕಿ ಕೂಡ ಒಳ ಬಂದಿದ್ದರು. ಮದುವೆಗೆ ಹೋಗಬೇಕಾದ್ರೆ ಇದ್ದ ಉತ್ಸಾಹ ಈಗ ಅವಳ ಮುಖದಲ್ಲಿ ಕಾಣಲಿಲ್ಲ. ಅವಳು ಸಪ್ಪಗಿರುವುದನ್ನು ನಗ್ಮಾ ಅವರು ಗಮನಿಸಿದರು. ಡ್ಯಾಡ್, ಸಾರಾ ಕಾಲ್ ಮಾಡಿದ್ಲು. ಅಕ್ಷಯ್ಗೆ ತುಂಬಾ ಸೀರಿಯಸ್ ಆಗಿದೆಯಂತೆ. ಡಾಕ್ಟರ್ ಆಪರೇಷನ್ ಮಾಡಬೇಕು ಎಂದು ಹೇಳಿದ್ದಾರಂತೆ. ಆದ್ರೆ ಆಪರೇಷನ್ ಮೊದಲೇ ನನ್ನ ನೋಡಬೇಕು ಎಂದು ಹೇಳುತ್ತಿದ್ದಾನಂತೆ. ಅದಕ್ಕೆ ನಾನು ಇಂದು ರಾತ್ರಿಯೇ ಡೆಲ್ಲಿಗೆ ಹೋಗಿ ಅಲ್ಲಿಂದ ಒಬ್ರಾಡ್ಗೆ ಹೋಗ್ತೀನಿ ಎಂದು ಎಲ್ಲವನ್ನು ಒಂದೇ ಉಸಿರಿಗೆ ಹೇಳಿದನು. ಜಾನಕಿಗೆ ರೆಹಮಾನ್ ಮದ್ವೆಯಿಂದ ಅವಸರವಾಗಿ ಬರಲು ಕಾರಣ ತಿಳಿಯಿತು. ಆದ್ರೆ ಅಕ್ಷಯ್ ಯಾರು, ಸಾರಾ ಯಾರು ಎಂದು ತಿಳಿಯದೆ ಯೋಚನೆಗೆ ಬಿದ್ದವಳು, ಇದೇ ವಿಚಾರವನ್ನು ಅಲ್ಲಿಯೇ ನಮಗೆ ನಿಧಾನವಾಗಿ ಹೇಳಿ ಕರೆದುಕೊಂಡು ಬರಬಹುದಿತ್ತು. ಆತರಗೆಟ್ಟ ಆಂಜನೇಯನ ಹಾಗೆ ಓಡಿ ಬಂದ ಎಂದು ಮನದಲ್ಲಿಯೇ ಅವನನ್ನು ಬೈದುಕೊಂಡಳು. ಚೆನ್ನಾಗಿದ್ದ ಹುಡುಗನಿಗೆ ಅದೆಂತಹ ಕಾಯಿಲೆ ಬಂದು ಬಿಡ್ತು ನೋಡು ಮಹಾನ್. ಸಾರಾಳನ್ನು ನೆನೆಸಿಕೊಂಡರೆ ತುಂಬಾ ಬೇಜಾರಾಗುತ್ತದೆ. ನಿನ್ನ ಸ್ನೇಹಿತ ನಿನ್ನನ್ನು ನೋಡ್ಬೇಕು ಎಂದು ಹಂಬಲಿಸುತ್ತಿದ್ದಾನೆ. ದೂರದಲ್ಲಿಯೇ ಇದ್ದುಕೊಂಡು ಒಂದು ಫೋನಿನ ಕರೆಯ ಮೂಲಕ ಸಮಾಧಾನ ಮಾಡುವ ಬದಲು ನೀನೇ ಖುದ್ದಾಗಿ ಹೋಗಿ ಅವನ ಪಕ್ಕದಲ್ಲಿ ನಿಂತು ಅವನಿಗೆ ಧೈರ್ಯ ಹೇಳು. ನಿನ್ನ ಧೈರ್ಯದ ಮಾತುಗಳಿಂದಲಾದರೂ ಅವನು ಬೇಗ ಗುಣವಾಗಲಿ ಎಂದು ಬೇಸರದಲ್ಲಿಯೇ ಹೇಳಿದರು ಅಬ್ದುಲ್. ಮೂವರ ಸ್ನೇಹವನ್ನು ಚೆನ್ನಾಗಿ ಅರಿತವರು ಮಗನನ್ನು ವಿದೇಶಕ್ಕೆ ಕಳುಹಿಸಲು ತಯಾರಾದರು. ತಂದೆಯ ಮಾತಿಗೆ ಕಣ್ಣು ಮುಚ್ಚಿದವನಿಗೆ ಹಲವು ವರ್ಷಗಳ ಹಿಂದೆ ಮೂವರ ಸ್ನೇಹ, ತರ್ಲೆ, ತುಂಟಾಟ, ಅವರ ಮಧ್ಯೆ ಇದ್ದ ಬಾಂಧವ್ಯ ಎಲ್ಲವೂ ಕಣ್ಣ ಮುಂದೆ ಬಂದು ಅವನ ಕಣ್ಣು ತುಂಬಿದವು. ಅಲ್ಲಿ ನಿಲ್ಲಲಾಗದೆ ಸೀದಾ ಕೋಣೆಗೆ ಹೋಗಿದ್ದನು. ಹೌದು ಅಣ್ಣ, ಇಬ್ಬರು ತುಂಬಾ ಒಳ್ಳೆಯವರು. ಆ ದೇವರು ಒಳ್ಳೆಯವರನ್ನೇ ಅಲ್ಲವಾ ಪರೀಕ್ಷೆಗೆ ಒಡ್ಡುವುದು. ಇದೊಂದು ಪರೀಕ್ಷೆಯಲ್ಲಿ ಅವರು ಪಾಸ್ ಆದ್ರೆ ಸಾಕಾಗಿದೆ ಎಂದು ನಿಡಿದಾದ ಉಸಿರು ಹೊರದಬ್ಬಿ ಹೇಳಿದರು ರಫೀಕ್ ಅವರು. ಎಲ್ಲರೂ ಯಾಕೆ ಅವರ ಬಗ್ಗೆ ಹೀಗೆ ಮಾತನಾಡುತ್ತಿದ್ದಾರೆ, ಏನಾಗಿದೆ ಅವರಿಗೆ ಎಂದು ತಿಳಿದುಕೊಳ್ಳುವ ಕಾತರ ಜಾನಕಿಯಲ್ಲಿ ಹೆಚ್ಚುತ್ತಲೇ ಇತ್ತು. ಅದನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ನಗ್ಮಾ ಅವರು ಇದ್ದ ಅಡುಗೆ ಮನೆಗೆ ಬಂದಿದ್ದಳು. ಚಿಕ್ಕತ್ತೆ, ಈ ಅಕ್ಷಯ್ ಸಾರಾ ಯಾರು, ಅವರಿಗೆ ಏನಾಗಿದೆ ಎಂದು ಗೊಂದಲದಲ್ಲಿಯೇ ಕೇಳಿದಳು. ಯಾಕೆ ಜಾನಕಿ,
ಮಹಾನ್ ನಿನ್ನ ಬಳಿ ಏನು ಹೇಳಿಲ್ಲವಾ ಎಂದರೆ ಇಲ್ಲ ಎಂದು ತಲೆಯಾಡಿಸಿದರು. ಅವನ ಬೆಸ್ಟ್ ಫ್ರೆಂಡ್ ನಿನಗೆ ಹೇಳಿಲ್ಲ ಎಂದರೆ ನನಗೆ ಆಶ್ಚರ್ಯವಾಗುತ್ತಿದೆ ಜಾನಕಿ ಎಂದವರು. ಹೋಗ್ಲಿ ಬಿಡು, ಕೆಲಸದ ಟೆನ್ಷನ್ ನಲ್ಲಿ ನಿನಗೆ ಹೇಳಲು ಆಗಲಿಲ್ಲ ಎನಿಸುತ್ತದೆ. ಅಕ್ಷಯ್ ಮತ್ತು ಸಾರಾ ಮಹಾನನ ಕಾಲೇಜು ಸ್ನೇಹಿತರು. ಮಹಾನ್ ಅಬ್ರಾಡ್ಗೆ MBA ಓದಲು ಹೋದಾಗ ಅಕ್ಷಯ್ ಮತ್ತು ಸಾರಾ ಅದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ಆಗಿನಿಂದಲೂ ಮೂವರು ಪ್ರಾಣ ಸ್ನೇಹಿತರಾದರು. ಮಹಾನ್ ಓದಿನ ಮಧ್ಯದಲ್ಲಿ ಇಲ್ಲಿಗೆ ಬಂದಾಗ ಅವರಿಬ್ಬರನ್ನು ಕೂಡ ತುಂಬಾ ಸಲ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಓದು ಮುಗಿದ ಮೇಲೆ ಅಕ್ಷಯ್ ಮತ್ತು ಸಾರಾ ಇಬ್ಬರು ಪ್ರೀತಿಸಿ ಅಲ್ಲಿಯೇ ಮದುವೆಯಾಗಿ ತಮ್ಮದೇ ಒಂದು ಸ್ವಂತ ಕಂಪನಿಯನ್ನು ಶುರು ಮಾಡಿ ಅಬ್ರಾಡ್ ನಲ್ಲಿಯೇ ನೆಲೆಸಿದ್ದಾರೆ. ನಮ್ಮ ಮಹಾನನನ್ನು ಕೂಡ ಇಂಡಿಯಾಗೆ ಹೋಗ್ಬೇಡ, ಇಲ್ಲಿಯೇ ಒಂದು ಕಂಪನಿ ಶುರು ಮಾಡು ಎಂದು ತುಂಬಾ ಒತ್ತಾಯ ಮಾಡಿದ್ರು. ಆದ್ರೆ ಇವನಿಗೆ ಇಲ್ಲಿ ಎಲ್ಲರನ್ನು ಬಿಟ್ಟಿರುವುದು ಕಷ್ಟವಾಗಿ, ಅಲ್ಲದೆ ಭಾವನಿಗೂ ಕೂಡ ಮಹಾನನನ್ನು ಬಿಟ್ಟಿರುವುದು ಕಷ್ಟವಾಗಿ ಇಲ್ಲಿಯೇ ಉಳಿಸಿಕೊಂಡರು. ಅವರ ಕಂಪನಿ ಕೂಡ ಒಳ್ಳೆಯ ಲಾಭದಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ಅವರಿಬ್ಬರ ದಾಂಪತ್ಯ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ವಿಧಿ ಎಷ್ಟು ಕ್ರೂರಿ ನೋಡು. ಈ 1 ವರ್ಷದಲ್ಲಿ ಅಕ್ಷಯ್ಗೆ ಬ್ರೈನ್ ಟ್ಯೂಮರ್ ಶುರುವಾಗಿದೆ. ಲ್ಯಾಪ್ಟಾಪ್ ಮುಂದೆ ಕುಳಿತರೆ ತಲೆನೋವು ಎಂದು ತುಂಬಾ ಒದ್ದಾಡುತ್ತಾನೆ. ಇಡೀ ಕಂಪನಿಯನ್ನು ಸಾರಾ ತನ್ನ ಹೆಗಲ ಮೇಲೆ ಹೊತ್ತು ಒಬ್ಬಳೇ ನಡೆಸುತ್ತಿದ್ದಾಳೆ. ನಿನ್ನೊಬ್ಬಳಿಗೆ ಕಂಪನಿಯನ್ನು ನೋಡಿಕೊಳ್ಳುವುದು ಕಷ್ಟವಾಗುತ್ತದೆ. ಕಂಪನಿಯನ್ನು ಬೇರೆಯವರಿಗೆ ವಹಿಸಿ ಬೆಂಗಳೂರಿಗೆ ಬಂದು ಬಿಡು. ನಾನೇ ಅಕ್ಷಯ್ನನ್ನು ಇಲ್ಲಿಯೇ ಒಳ್ಳೆಯ ಡಾಕ್ಟರ್ಗೆ ತೋರಿಸುತ್ತೇನೆ. ಅವನು ಪೂರ್ತಿಯಾಗಿ ಗುಣವಾದ ಮೇಲೆ ಬೇಕಾದ್ರೆ ನೀವು ಪುನಃ ಅಬ್ರಾಡ್ಗೆ ಹೋಗುವಿರಂತೆ ಎಂದು ಮಹಾನ್ ಹೇಳಿದರು. ಈ ಕಂಪನಿ ನಮ್ಮಿಬ್ಬರ ಕನಸು. ತುಂಬಾ ಕಷ್ಟಪಟ್ಟು ಬೆಳೆಸಿದ್ದೀವಿ. ಇದನ್ನು ಬಿಡಲು ನನಗೆ ಇಷ್ಟ ಇಲ್ಲ ಎಂದು ಸಾರಾ ಅಲ್ಲಿಯೇ ಉಳಿದಿದ್ದಾಳೆ. ಅವರಿಬ್ಬರ ಫ್ಯಾಮಿಲಿಯವರು ಎಲ್ಲರೂ ಇಲ್ಲಿ ಕರ್ನಾಟಕದಲ್ಲಿಯೇ ಇದ್ದಾರೆ. ಅವರ ಕನಸಿನ ಕಂಪನಿಯನ್ನು ಉಳಿಸಿಕೊಳ್ಳಲು ಮತ್ತು ಗಂಡನ ಕಾಯಿಲೆಯನ್ನು ಪೂರ್ತಿಯಾಗಿ ಗುಣ ಮಾಡಲು ಹೋರಾಟ ಮಾಡುತ್ತಿದ್ದಾಳೆ ಸಾರಾ. ಆ ಹಾಳಾದ್ದು ಬ್ರೈನ್ ಟ್ಯೂಮರ್ ಅನ್ನು ಯಾರು ಕಂಡು ಹಿಡಿದರೋ ಗೊತ್ತಿಲ್ಲ. ಅದು ಅಕ್ಷಯ್ಗೆ ಇತ್ತೀಚೆಗೆ ಹೆಚ್ಚಾಗಿದೆ ಅನಿಸುತ್ತದೆ. ಅದಕ್ಕೆ ಆಪರೇಷನ್ ಮಾಡಲು ನಿರ್ಧರಿಸಿದ್ದಾರೆ. ಅಕ್ಷಯ್ ಆಪರೇಷನ್ ಆದ್ಮೇಲೆ ಬದುಕುತ್ತೇನೋ ಇಲ್ಲವೋ ಎಂದು ಹೆದರಿದ್ದಾನೆ ಅನ್ಸುತ್ತೆ. ಅದಕ್ಕೆ ಮಹಾನನನ್ನು ನೋಡಲು ಆಸೆ ಪಡುತ್ತಿದ್ದಾನೆ ಎಂದು ಎಲ್ಲವನ್ನು ಬೇಸರದಲ್ಲಿಯೇ ಜಾನಕಿಗೆ ಹೇಳಿ ಕೆನ್ನೆಯ ಮೇಲೆ ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡಿದ್ದರು. ರೆಹಮಾನನ ಮನಸ್ಥಿತಿ ಇಂತಹ ಸ್ಥಿತಿಯಲ್ಲಿ ಹೇಗಿರುತ್ತದೆ ಎಂದು ಅಂದಾಜಿಸಿದವಳ ಮನಸ್ಸಿಗೆ ಬಹಳವೇ ಬೇಸರವಾಯಿತು. ಚಿಕ್ಕತ್ತೆ, 1 ನಿಮಿಷ ಬಂದೆ ಎಂದು ಹೇಳಿ ಕೋಣೆಗೆ ಬಂದರೆ ಹಾಸಿಗೆಯ ಮೇಲೆ ಬಟ್ಟೆಗಳನ್ನು ಚಲ್ಲಾಪಿಲ್ಲಿಯಾಗಿ ಎಸೆದವನು ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದನು. ಅವನ ಬಳಿಗೆ ಹೋಗಿ ಹೆಗಲ ಮೇಲೆ ಕೈ ಇಟ್ಟವಳು, ಮಹಾನ್, ಬೇಜಾರಾಗ್ಬೇಡ, ನಿಮ್ಮ ಸ್ನೇಹಿತ ಆದಷ್ಟು ಬೇಗ ಹುಷಾರಾಗ್ತಾರೆ ಎಂದಳು. ಈ ವಿಷಯ ಇವಳಿಗೆ ಹೇಗೆ ತಿಳಿಯಿತು ಎಂದು ಅನುಮಾನದಲ್ಲಿಯೇ ಅವಳೆಡೆಗೆ ನೋಡಿದರೆ, ಚಿಕ್ಕತ್ತೆ ನನಗೆ ಎಲ್ಲ ಹೇಳಿದ್ರು ಎಂದು ಅವಳು ಹೇಳುತ್ತಿದ್ದ ಹಾಗೆ ಒಡನೆ ಮೇಲೆದ್ದು ಅವಳನ್ನು ಬಿಗಿಯಾಗಿ ತಬ್ಬಿದವನು, ನನ್ನ ಜೊತೆ ಜೀವನ ಪರ್ಯಂತ ಇರಬೇಕು ಎಂದುಕೊಂಡವರೆಲ್ಲ ನನ್ನಿಂದ ದೂರವೇ ಹೋಗುತ್ತಾರೆ ಜಾನಕಿ, ನಾನೊಬ್ಬ ದುರಾದೃಷ್ಟವಂತ ಎಂದು ಹೇಳಿ ಅಳಲು ಶುರು ಮಾಡಿದನು. ತನ್ನ ಸ್ನೇಹಿತನ ಆರೋಗ್ಯದ ಸ್ಥಿತಿಯನ್ನು ನೆನೆದು ಈ ರೀತಿ ಅಳುತ್ತಿದ್ದಾನೆ ಎಂದು ತಿಳಿದವಳು ಅವನ ಬೆನ್ನು ದಡವಿ, ಮಹಾನ್, ನೀನು ಇಷ್ಟೊಂದು ಭಯಪಟ್ಟರೆ ಹೇಗೆ? ನೀನೇ ಹೀಗೆ ಧೈರ್ಯಗೆಟ್ಟರೆ ಇನ್ನು ನಿನ್ನ ಸ್ನೇಹಿತೆಗೆ ಧೈರ್ಯ ಹೇಳುವವರು ಯಾರು? ಆ ದೇವರು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರ ಮೇಲೆ ಭಾರ ಹಾಕಿ ಬಾ, ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಅವನಿಗೆ ಧೈರ್ಯ ತುಂಬಿದಳು. ಕ್ಷಮಿಸು ಜಾನಕಿ, ಇವತ್ತು ನನ್ನಿಂದ ನಿನ್ನ ಮದುವೆಯ ಸಂಭ್ರಮ ಎಲ್ಲ ಹಾಳಾಯಿತು. ತನ್ನ ಸ್ನೇಹಿತನ ಯೋಚನೆಯಿಂದ ಅವಳ ಬಳಿ ತುಂಬಾ ರೋಡಾಗಿ ನಡೆದುಕೊಂಡೆ ಎಂದು ಈಗ ಅರಿವಾಗಿ ಅವಳ ಬಳಿ ಕ್ಷಮೆ ಕೇಳಿದನು. ಪರವಾಗಿಲ್ಲ ಮಹಾನ್, ನೀನೇನು ಬೇಕೆಂದು ಹಾಗೆ ಮಾಡಲಿಲ್ಲವಲ್ಲ. ನಿನ್ನ ಪರಿಸ್ಥಿತಿ ನನಗೂ ಅರ್ಥವಾಗುತ್ತದೆ. ಎಂದಿಗೂ ತುಂಬಾ ಪ್ರಬುದ್ಧತೆಯಿಂದ ಯೋಚಿಸುವವಳು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಸರ ಮಾಡಿಕೊಳ್ಳುವವಳಲ್ಲ ಅವಳು. ಥ್ಯಾಂಕ್ಸ್ ಜಾನಕಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಬಚ್ಚಲ ಮನೆಗೆ ಹೋದನು. ಅವನು ಹೊರಬರುವಷ್ಟರಲ್ಲಿ ಹಾಸಿಗೆ ಮೇಲೆ ಬಿಸಾಡಿದ ಅವನ ಬಟ್ಟೆಯನ್ನೆಲ್ಲವನ್ನು ಅವನ ಟ್ರಾಲಿ ಬ್ಯಾಗಿಗೆ ಜೋಡಿಸಿ ಇಟ್ಟಿದ್ದಳು. ಜಾನಕಿ ಬಟ್ಟೆಯನ್ನು ಜೋಡಿಸಿಟ್ಟಿರುವುದನ್ನು ನೋಡಿದವನು ಬೇಸರದಲ್ಲಿಯೂ ತುಟಿ ಅರಳಿಸಿದನು. ಮಹಾನ್, ವಿದೇಶಕ್ಕೆ ಹೋಗುತ್ತಿದ್ದೀಯಾ? ನೀನಿಲ್ಲದೆ ಒಂದೇ ಒಂದು ದಿನ ಕಳೆಯುವುದು ನನಗೆ ತುಂಬಾ ಕಷ್ಟ. ಅಂಥದ್ರಲ್ಲಿ ನೀನು ಮರಳಿ ಬರುವುದು ಯಾವಾಗ? ನಿನ್ನ ಸ್ನೇಹಿತನ ಆರೋಗ್ಯದ ಸ್ಥಿತಿ ತಿಳಿದು ಕೂಡ ಬೇಗ ಬಾ ಎಂದು ಹೇಳುವ ಹಾಗೂ ಇಲ್ಲ. ನಾನು ನಿನ್ನ ಜೊತೆ ಬರ್ತೀನಿ ಎಂದು ಹೇಳುವಷ್ಟು ಸಲಿಗೆಯು ನಮ್ಮಿಬ್ಬರಲ್ಲಿ ಇಲ್ಲ.
ತಡ ಮಾಡದೆ ಆದಷ್ಟು ಬೇಗ ಬಂದು ಬಿಡು ಎಂದು ಕನ್ನಡಿಯ ಮುಂದೆ ನಿಂತು ಶರ್ಟ್ ಗುಂಡಿಗಳನ್ನು ಹಾಕುತ್ತಾ ಇದ್ದವನನ್ನು ಸೋಫಾ ಮೇಲೆ ಕುಳಿತು ನೋಡುತ್ತಲೇ ಮನದಲ್ಲಿ ಹೇಳಿಕೊಂಡಿದ್ದಳು. ಬಹುಶಃ ಜಾನಕಿ ಇದೇ ಮಾತನ್ನು ಬಾಯಿ ಬಿಟ್ಟು ಹೇಳಿದ್ದರೆ ಅವಳ ಪ್ರೀತಿಯಾದರೂ ಅವನಿಗೆ ಅರ್ಥವಾಗುತ್ತಿತ್ತು. ಹೊರಡಲು ತಯಾರಾದವನು ತನ್ನ ಟ್ರಾಲಿ ಬ್ಯಾಗ್ ಕೈಯಲ್ಲಿ ಹಿಡಿದು, ಜಾನಕಿ ಹುಷಾರು, ನಾನು ಬರ್ತೀನಿ ಎಂದರೆ, ಮಹಾನ್, ದಿನಕ್ಕೆ ಒಮ್ಮೆಯಾದ್ರೂ ಕರೆ ಮಾಡ್ತೀಯ ಅಲ್ವಾ ಎಂದು ಕೊನೆಗೂ ಬಾಯಿ ಬಿಟ್ಟು ಹೇಳಿಯೇ ಬಿಟ್ಟಳು. ಖಂಡಿತ ಕರೆ ಮಾಡ್ತೀನಿ ಜಾನಕಿ, ಏನಾದ್ರೂ ವಿಷಯ ಇದ್ರೆ ಯಾವ ಸಮಯವಾದರೂ ಸರಿ ನನಗೆ ಕಾಲ್ ಮಾಡು ಎಂದು ಹೇಳಿದವನು ಮನೆಯವರಿಗೆಲ್ಲ ತಿಳಿಸಿ ಅಲ್ಲಿಂದ ಹೊರಟಿದ್ದನು. ಬದುಕು ಜಟಕಾ ಬಂಡಿ, ವಿಧಿ ಹತರ ಸಾಹೇಬ, ಕುದುರೆ ನೀನ್, ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ, ಕಡೆಗೋಡು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ಹೇಳಿದಂತೆ ನಮ್ಮ ಜೀವನ ಹೇಗೆ ಇದ್ದರೂ ವಿಧಿ ಎಂಬ ಮಹಾನುಭಾವ ಸರಿಯಾದ ಸಮಯಕ್ಕೆ ಹೊಂಚು ಹಾಕಿ ನಮ್ಮನ್ನು ಆಡಿಸಲು ಕಾಯ್ದುಕೊಂಡು ಕುಳಿತಿರುತ್ತಾನೆ. ನಯನಾಳ ಕೋಣೆ ಇಂದು ಪ್ರಸ್ತದ ಕೋಣೆಯಾಗಿ ಸಿಂಗಾರಗೊಂಡು ಬದಲಾಗಿತ್ತು. ಹಾಸಿಗೆಯನ್ನು ಹೂವಿನ ದಳಗಳಿಂದ ಅಲಂಕಾರ ಮಾಡಿದರೆ ಗೋಡೆಯ ತುಂಬೆಲ್ಲ ಹೃದಯಾಕಾರದ ಬಲೂನ್ಗಳು ತುಂಬಿದ್ದವು. ಅಲ್ಲದೆ ಇನ್ನೊಂದು ವಿಶೇಷ ಏನೆಂದರೆ ಕೋಣೆಯ ತುಂಬಾ ಕೃತಕ ಬೆಳಕು ಇಲ್ಲದೆ ಇಡೀ ಕೋಣೆ ಮೀನದ ಬತ್ತಿಗಳಿಂದ ಮಿನುಗುತ್ತಿತ್ತು. ಇದೆಲ್ಲವನ್ನು ಮುಂದೆ ನಿಂತು ಸಾವಿತ್ರಿಯವರೇ ತಯಾರು ಮಾಡಿಸಿದ್ದರು. ಇಷ್ಟೆಲ್ಲ ಮಾಡಿದ್ದು ಅವರ ಮಗಳ ಖುಷಿಗಾಗಿ. ನಯನಾ, ನಾನ್ ಹೇಳಿದ್ದು ನಿನಗೆ ನೆನಪಿದೆ ಅಲ್ವಾ? ನಯನಾಳ ಕೈಯಲ್ಲಿ ಹಾಲಿನ ಲೋಟ ಕೊಡುತ್ತಲೇ ಹೇಳಿದರು. ಅಮ್ಮ, ನಾನು ಅರ್ಜುನ್ ಹತ್ರ ಜೋರಾಗಿ ಮಾತನಾಡಬಾರದು. ಎಲ್ಲರ ಎದುರಿಗೂ ಅವನನ್ನು ಹೋಗೋ ಬಾರೋ ಅವನು ಇವನು ಎನ್ನಬಾರದು. ಆಮೇಲೆ ಅರ್ಜುನನ ಮಾತಿಗೆ ಎದುರು ವಾದಿಸಬಾರದು. ಮತ್ತೆ ಅವರ ಮನೆಗೆ ಹೋದ್ಮೇಲೆ ಎಲ್ಲರಿಗಿಂತ ನಾನೇ ಮೊದಲು ಹೇಳ್ಬೇಕು. ಎಲ್ಲರಿಗೂ ನಾನೇ ಕಾಫಿ ಮಾಡ್ಕೊಡ್ಬೇಕು. ನಾನು ಆಫೀಸಿನಿಂದ ಬಂದ ಮೇಲೆ ಆಂಟಿಯನ್ನು ಕೇಳಿಕೊಂಡು ಉಳಿದ ಎಲ್ಲಾ ಕೆಲಸ ಮಾಡಿ ಅವರಿಂದ ಹೇಳಿಸಿಕೊಂಡು ಅಡಿಗೆ ಕಲಿಯಬೇಕು. ಉಫ್, ಇದೇ ಅಲ್ವಾ ಅಮ್ಮ, ಈಗಾಗ್ಲೇ 10 ಬಾರಿ ಹೇಳಿದ್ದೀಯ. ನೀನ್ ಹೇಳಿದ್ದು ನನ್ಗೆ ಅರ್ಥ ಆಗಿದೆ ಎಂದು ಉಸಿರು ಹೊರದಬ್ಬುತ್ತಾ ಹೇಳಿದಳು. ಅವಳ ಮಾತಿಗೆ ಮುಗುಳು ನಕ್ಕವರು, ಸರಿ, ಅರ್ಜುನ್ ಕಾಯುತ್ತಿರುತ್ತಾನೆ, ಇವಾಗ ಹೋಗು ಎಂದರು. ತಾಯಿಯ ಮಾತಿಗೆ ತಲೆಯಾಡಿಸಿದವಳು ಕೋಣೆಗೆ ಬಂದರೆ ಯಾವುದೋ ಬೇರೆ ಲೋಕಕ್ಕೆ ಬಂದ ಹಾಗೆ ಭಾಸವಾಗಿತ್ತು ಅವಳಿಗೆ. ಕೋಣೆಯಲ್ಲಿ ವಿದ್ಯುತ್ ಬೆಳಕು ಇಲ್ಲದೆ ಹಲವಾರು ಮೇಣದ ಬೆಳಕಿನಿಂದ ಕೋಣೆ ಕಂಗೊಳಿಸುತ್ತಿತ್ತು. ವಾವ್ ಎಂದವಳ ಧ್ವನಿಯನ್ನು ಕೇಳಿದವನು ಅವಳನ್ನು ನೋಡಿದರೆ ಅವಳ ಉದ್ದನೆಯ ದೇಹಕ್ಕೆ ಹುಟ್ಟಿದ್ದ ಹಳದಿ ಬಣ್ಣದ ಸೀರೆ ಅವಳಿಗೆ ತುಂಬಾ ಸುಂದರವಾಗಿ ಕಾಣುತ್ತಿತ್ತು. ಅಲ್ಲದೆ ಕೋಣೆಯ ತುಂಬೆಲ್ಲ ಇದ್ದ ಮೇಣದ ಬೆಳಕು ಅವಳ ಅಂದವನ್ನು ಹೆಚ್ಚುವಂತೆ ಮಾಡಿತ್ತು. ಕೋಣೆಗೆ ಧೈರ್ಯವಾಗಿ ಬಂದವಳಿಗೆ ಅಲ್ಲಿ ಅರ್ಜುನನನ್ನು ನೋಡಿ ಭಯ ಮಿಶ್ರಿತ ನಾಚಿಕೆ ಆವರಿಸಿತು. ನಿಧಾನವಾಗಿ ಹೆಜ್ಜೆ ಇಟ್ಟು ಅವನ ಬಳಿಗೆ ಹೋದವಳು, ಅರ್ಜುನ್, ಹಾಲು ಎಂದು ಮೇಲು ಧ್ವನಿಯಲ್ಲಿ ಹೇಳಿದಳು. ಅವಳ ಮಾತಿಗೆ ಮುಗುಳು ನಕ್ಕವನು, ನನ್ನ ಗಯ್ಯಾಳಿ ಯಾವಾಗ್ಲೂ ಪಟಾಕಿ ಹಾಗೆ ಪಟಪಟ ಎಂದು ಸಿಡಿಯುತ್ತಿದ್ದವಳು ಇವತ್ತೇನು ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ ಎಂದನು. ಅಮ್ಮ ಹೇಳಿದ್ದಾರೆ, ಇನ್ಮುಂದೆ ನಿನ್ನ ಬಳಿ ಜೋರಾಗಿ ಮಾತನಾಡಬಾರದಂತೆ ಎಂದರೆ, ಹೌದಾ, ಇನ್ನೇನು ಹೇಳಿದ್ದಾರೆ ಎಂದು ಕುತೂಹಲಕ್ಕೆ ಕೇಳಿದನು. ಸಾವಿತ್ರಿಯವರು ಹೇಳಿದ ಅಷ್ಟನ್ನು ಹೇಳುತ್ತಿದ್ದ ಹಾಗೆ ಜೋರಾಗಿ ನಕ್ಕವನು, ನಿಜವಾಗಿಯೂ ನೀನು ಇಷ್ಟೆಲ್ಲ ಮಾಡ್ತೀಯಾ? ಆಂಟಿ ಹೇಳಿದ ಹಾಗೆ ನಿನ್ನ ಕೈಯಲ್ಲಿ ಇರಲು ಸಾಧ್ಯನಾ ಎಂದರೆ, ಗೊತ್ತಿಲ್ಲ ಅರ್ಜುನ್, ಆದ್ರೆ ಅಮ್ಮನಿಗೋಸ್ಕರ ಪ್ರಯತ್ನ ಮಾಡುತ್ತೇನೆ ಎಂದು ಅದೇ ಮೇಲು ಧ್ವನಿಯಲ್ಲಿ ಹೇಳಿದಳು. ಅವಳಿಂದ ಹಾಲಿನ ಲೋಟ ತೆಗೆದುಕೊಂಡು ಟೇಬಲ್ ಮೇಲೆ ಎರೆಸಿದವನು ಅವಳನ್ನು ಮಂಚದ ಮೇಲೆ ಕೂರಿಸಿ ತಾನು ಅವಳ ಪಕ್ಕ ಕುಳಿತು ಅವಳ ಕೈ ಹಿಡಿದು, ಆಂಟಿ ಹೇಳಿದ ಮಾತಿಗೆ ನೀನು ಬಲವಂತದಿಂದ ಬದಲಾಗುವುದು ನನಗೆ ಇಷ್ಟ ಇಲ್ಲ. ನೀನು ಇವಾಗ ಹೇಗಿದ್ದೀಯಾ ಹಾಗೆ ಇದ್ದರೆ ನನಗೆ ಇಷ್ಟ ಎಂದವನು ಹಿಡಿದಿದ್ದ ಅವಳ ಕೈಗೆ ಚುಂಬಿಸಿದನು. ಅವನು ಮುತ್ತು ಕೊಡುತ್ತಿದ್ದ ಹಾಗೆ ಭಯದಲ್ಲಿ ಕೈ ಹಿಂದೆ ಎಳೆದುಕೊಂಡವಳು ಸ್ವಲ್ಪ ಅಂತರದಲ್ಲಿ ಕುಳಿತಳು. ನಯನಾ, ನಿಜ ಹೇಳಲ, ನೀನು ನಾಚಿಕೊಂಡರೆ ತುಂಬಾ ಸುಂದರವಾಗಿ ಕಾಣುತ್ತೀಯ ಎಂದರೆ ಅವನ ಮಾತಿಗೆ ಮುಗುಳು ನಕ್ಕವಳು ಇನ್ನೂ ನಾಚಿದಳು. ಅರ್ಜುನ್ ನಯನಾಳ ಪಕ್ಕ ಸರಿದು ಬಂದವನು, ನಯನಾ, ನಿನಗೆ ಈ ಮೊದಲ ರಾತ್ರಿ ಒಪ್ಪಿಗೆ ಇದ್ದರೆ ಮುಂದುವರಿಯೋಣ, ಇಲ್ಲದಿದ್ದರೆ ನನಗೂ ಏನು ಅವಸರ ಇಲ್ಲ, ನಾನು ಕಾಯುತ್ತೇನೆ ಎಂದ ತಕ್ಷಣ, ಮದುವೆಯಾದ ನಂತರ ಹೆಣ್ಣನ್ನು ನೀನು ನನ್ನ ಸ್ವತ್ತು ಎಂದು ತಿಳಿಯುವ ಗಂಡಸರು ಇರುವಾಗ ತನ್ನ ಒಪ್ಪಿಗೆಯನ್ನು ಕೇಳುತ್ತಿರುವ ಅವನನ್ನು ನೋಡಿ ತಕ್ಷಣ ಅವಳ ಕಣ್ಣು ತುಂಬಿದವು. ಅವಳ ಕಣ್ಣೀರನ್ನು ನೋಡಿ ಗಾಬರಿಯಾದವನು, ಯಾಕೆ ನಯನ, ನಿನಗೆ ಒಪ್ಪಿಗೆ ಇಲ್ಲ ಎಂದರೆ ಬೇಡ ಎಂದನು. ಹಾಗೇನಿಲ್ಲ ಅರ್ಜುನ್, ನನ್ನ ಒಪ್ಪಿಗೆಯನ್ನು ಕೇಳಿದ ಸಂತೋಷಕ್ಕೆ ಕಣ್ಣೀರು ಬಂತು.
ನಾನು ನಿನ್ನ ಹೆಂಡತಿ ಎಂದ ಮೇಲೆ ನನ್ನ ದೇಹವು ನಿನ್ನದೇ ಎಂದವಳು ಅವನನ್ನು ಬಿಗಿಯಾಗಿ ತಬ್ಬಿದವಳು ತನಗೆ ಒಪ್ಪಿಗೆ ಇದೆ ಎಂದು ಹೇಳಿದಳು. ಹಠ ಹಿಡಿದು ಅವನನ್ನು ಪ್ರೀತಿಸಿದವಳು ಇಂದು ಕಾಯ ವಾಚ ಮನಸ ಪೂರ್ತಿಯಾಗಿ ಅರ್ಜುನನ ಸ್ವತ್ತಾಗಿದ್ದಳು. ನಯನ ಮುಂದುವರಿಯುವುದು. ಧನ್ಯವಾದಗಳು.